ತಾನಾಜಿ ಮಾಲ್ಸುರೆ ತನ್ನ ಮಗನ ಆಮಂತ್ರಣ ಪತ್ರಿಕೆಯನ್ನು ಹಿಂದಕ್ಕೆ ಮಾಡ್ತಾರೆ. ಹೇಳ್ತಾರೆ, ಮಹಾರಾಜರೇ, ನಾನು ನನ್ನ ಮಗನ ಮದುವೆಯ ಆಮಂತ್ರಣ ಕೊಡಬೇಕು ಅಂತ ಬಂದಿದ್ದೆ, ಆದ್ರೆ ಇಲ್ಲಿ ಕೊಂಡಾಣ ಕೋಟೆಯನ್ನು ಗೆಲ್ಲುವ ಬಗ್ಗೆ ನೀವು ಚರ್ಚೆಯನ್ನು ಮಾಡ್ತಾ ಇದ್ರಿ. ಮೊದಲು ಕೊಂಡಾಣದ ಕೋಟೆಯನ್ನು ಗೆಲ್ಲೋಣ, ಆನಂತರ ನನ್ನ ಮಗನ ಮದುವೆ ಅಂತ ಶಿವಾಜಿ ಮಹಾರಾಜರು ಹೇಳ್ತಾರೆ. ಮಗನ ಮದುವೆ ಅಂದ್ರೆ ಅದೊಂದು ಕಲ್ಯಾಣ ಕಾರ್ಯ, ಮಂಗಳಮಯವಾದಂತ ಕಾರ್ಯ. ಮಕ್ಕಳ ತಲೆಗೆ ಒಂದು 4 ಅಕ್ಷತೆಯ ಕಾಳನ್ನು ಹಾಕಬೇಕು ಅನ್ನೋದು ಎಲ್ಲ ತಂದೆ ತಾಯಿ ಅಂದ್ರೆ ಒಂದು ಆಸೆ. ನೀವು ಮಗನ ಮದುವೆಗೆ ಹೊರಡಿ, ನಾನಿಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ತಾನಾಜಿ ಮಾಲ್ಸುರೆ ಹೇಳ್ತಾನೆ, ನನ್ನ ಮಗನ ಮದುವೆ ನಾನಾದ್ರೆ ನೀವಾದ್ರೇನು ಮಹಾರಾಜರೇ, ನೀವೇ ಮುಂದೆ ನಿಂತು ಮಾಡಿ, ಕೊಂಡಾಣದ ಮದುವೆಯನ್ನು ನಾನು ಮಾಡ್ತೀನಿ ಅಂತ ಹೇಳ್ದ. ರಾತ್ರಿಯ ಕಗ್ಗತ್ತಲು, ಆ ಕಗ್ಗತ್ತಲಿನಲ್ಲಿ ತನ್ನ ಹಿಂಬಾಲಕರ ಜೊತೆ ಕೊಂಡಾಣದ ಕೋಟೆಯ ಮೇಲೆ ದಾಳಿಯನ್ನ ಮಾಡ್ತಾನೆ ತಾನಾಜಿ ಮಾಲ್ಸುರೆ. ಅತ್ಯಂತ ಘನಘೋರವಾದಂತಹ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ತನ್ನ ಒಂದು ಕೈಯನ್ನು ಕಳ್ಕೊಳ್ತಾನೆ ತಾನಾಜಿ ಮಾಲ್ಸುರೆ. ಆದರೆ ಒಂದೇ ಕೈಯಲ್ಲಿ ಆ ಕೊಂಡಾಣದ ಕೋಟೆಯ ಮೇಲೆ ಈ ಧರ್ಮ ಧ್ವಜವನ್ನು ನೆಡ್ತಾರೆ. ಕೊಂಡಾಣ ಮೊಘಲರ ಕೈಯಿಂದ ಮರಾಠರ ಕೈಗೆ ಬಂತು. ಆದ್ರೆ ಆ ಯುದ್ಧದಲ್ಲಿ ತಾನಾಜಿ ಮಾಲ್ಸುರೆ ವೀರ ಸ್ವರ್ಗವನ್ನು ಪಡೆದರು. ಅವರ ವೀರ ಮರಣ ಆಯಿತು. ಆ ಸಮಯವನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರೆ, ಗಡ್ ಆಲ ಪಣ ಸಿಂಹ ಗೆಲ. ಆ ಕೊಂಡಾಣದ ಕೋಟೆ ಪುಣೆಯ ಹತ್ತಿರ ಇದೆ.